ಸರ್ ನಿಮ್ಮ ಪ್ರಕಾರ ಈ ಸೋನಾಲಿ ತಳಿನ ಯಾಕೆ ಸಾಕ್ಬೇಕು ಮತ್ತು ಇದರಲ್ಲಿದ್ದ ಏನು ಉಪಯೋಗ ಅಂತ? ಸರ್ ಏನು ಉಪಯೋಗ ಅಂತಂದ್ರೆ ಈಗ ಪ್ಯೂರ್ ನಾಟಿ ಕೇಳ್ತಾರೆ ಜನ ಎಲ್ಲರೂ. ಪ್ಯೂರ್ ನಾಟಿ ಏನಾಕತ್ತೆ ಮರಿ ಕಾಸ್ಟ್ಲಿ ಆಗ್ತತೆ. ಕಾಸ್ಟ್ಲಿ ಆತಂದ್ರೆ ಜನಕ್ಕೆ ಏನಾಕತ್ತೆ ಈಗ ಕಾಸ್ಟ್ಲಿ ಆತಂದ್ರೆ ಅದ ಹೊಳ್ಳಿ ಅವ್ರು ತೊಗೊಂಡು ಆ ರೇಟಿಗೆ ಹೊಳ್ಳಿ ನಾಳೆ ತೊಗೊಳಾರ್ಬೇಕಲ್ಲ ಸರ್. ಅವ್ನು ಬಲ್ಕಾಗಿ ತೊಗೊಳಾರ ಯಾರೂ ಇರೋಲ್ಲ. ಈಗ ಕಸ್ಟಮರ್ ತಿನ್ನಾರಿಗೂ ಏನಾಕತಿ ಮಂದಿ ಜನಕ್ಕೆ ಕ್ವಾಲಿಟಿ ಬೇಕ್ರಿ ಎಲ್ಲ ಥರನೂ. ಆಮೇಲೆ ಟೇಸ್ಟ್ ಬೇಕಾ, ನಾಟಿ ಕೋಳಿ ಸಿಗತ್ತಾ ಇಲ್ಲ. ಈಗ ಅದ್ರ ಮರಿ ರೇಟು 38% ಮರಿ ತೆಗಿತೈತೆ ಅದು. ನಮ್ಮ ಸೋನಾಲಿ ಮರಿ 68% ಬರ್ತೈತಿ ಮರಿ. ಈ ತತ್ತಿ 180ರಿಂದ 220 ತತ್ತಿ ಆಗ್ತೈತಿ. ನಾಟಿ ಕೋಳಿನೇ ಇದೆ, ಸ್ವಲ್ಪ ಡೆವಲಪ್ ಮಾಡಿ ತಳಿ ಇರ್ತೈತೆ ರೀ. ಇದು ಟೇಸ್ಟ್ ಬಂತು, ಆಮೇಲೆ ಕ್ವಾಲಿಟಿ ಬಂತು, ನೋಡೋಕೆ ರೂಪ ಎಲ್ಲ ಹಂಗೆ ಇರ್ತೈತಿ. ಅದ್ರ ಏನಕತಿ ಒಂದು 10% ನಾಟಿ ಕೋಳಿ ಪ್ಯೂರ್ ಬರ್ತೈತಲ್ಲ, ಅದು ಸಿಗಲ್ಲ ನಮಗೆ ಈಗ ಮರಿ ಬೇಕಂದ್ರೆ. ಯಾರಾದರೂ 500 ಮರಿ 1000 ಮರಿ ಅಂತ ಹೇಳ್ತಾರಲ್ಲ ಪ್ಯೂರ್ ನಾಟಿ, ಯಾರ ಹತ್ರನೂ ಸಿಗಲ್ಲ. ಇನ್ನು 100 200 ಯಾರೋ ಕೊಡ್ತೇನೆ ಅಂತಲ್ಲ, ತಾಯಿಯಿಂದ ಮರಿ ತೆಗಿಸಿ ನೋಡಿ ಅಲ್ಲಿ ಹೋಗಿ ತೊಗೋಬೋದು. ಯಾರನ್ನ 500 ಕೊಡ್ತೇನೆ ಪ್ಯೂರ್ ನಾಟಿ ನಾ 1000 ಕೊಡ್ತೇನೆ ಅಂತಾರೆ ಯಾರ ಹತ್ರನೂ ಇಲ್ಲ. ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಇಂಡಿಯಾದಾಗ ಯಾರ ಹತ್ರನೂ ಮರಿ ಇಲ್ಲ. ಎಲ್ಲ ಮೈಸೂರು ನಾಟಿ ಅಂತಾರಲ್ಲ, ಅದು ಮೈಸೂರು ನಾಟಿ. ಅದು ಸೋನಾಲಿ ಹಂಗೆ ಅದೊಂದು ಥರ ಬ್ರೀಡ್ ರೀ. ಅದು ಏನು ಪ್ಯೂರ್ ಹಳ್ಳಿ ಪ್ಯೂರ್ ನಾಟಿ ಹೌದಲ್ಲ ಕೋಳಿ. ಇದು ಏನು ಸೋನಾಲಿ ಐತಲ್ಲ ಅದು ಮೈಸೂರು ನಾಟಿನ. ಮೈಸೂರು ನಾಟಿ ಅವ್ರೂ ಸೋನಾಲಿನ ಕೊಡ್ತಾರೆ ರೀ. ಅವ್ರು ಮೈಸೂರು ನಾಟಿ ಅಂತ ಹೇಳ್ತಾರೆ ರೇಟ್. ಅವ್ರು ಅದನ್ನ ರೇಟ್ ಮಾತ್ರ ತಗೋತಾರೆ ಚಲೋ ತಂಗ ರೇಟ್. ಅದ್ರ ಕೊಡೋದು ಮಾತ್ರ ಅದನ್ನ ಕೊಡ್ತಾರೆ, ಸೋನಾಲಿನ ಕೊಡ್ತಾರೆ ಅವರು. ಎಲ್ಲರೂ ಮೈಸೂರು ನಾಟಿ ಅಂದ್ರೆ ಮೈಸೂರು ನಾಟಿ ನಮ್ಮ ಭಾಗದಾಗೆಲ್ಲ ಸೇಲ್ ಇಲ್ಲ ಸರ್. ಅದು ಈ ಕಡೆ ಸಿಗೋದೇ ಇಲ್ಲ ಸರ್. ಜನಕ್ಕೂ ಮೈಸೂರು ನಾಟಿ ಎಲ್ಲ ಗೊತ್ತಾಗ್ಬಿಡತ್ತೆ. ಮೈಸೂರು ನಾಟಿ ಅದು ಸೋನಾಲಿ ಅದೆಲ್ಲ ಗೊತ್ತಾಗತ್ತೆ. ಅಂದ್ರೆ ಆ ಕಡೆ ಸಿಗ್ಬೋದಲ್ಲ, ಆ ಕಡೆ ಮೈಸೂರು ನಾಟಿ ಸಿಗುತ್ತೆ, ಆ ಕಡೆ ಸಿಗುತ್ತೆ ಸಿಗುತ್ತೆ. ಜನಕ್ಕೆ ಏನಾಗೈತೆ ಈಗ ಮೈಸೂರು ನಾಟಿನ ಟೇಸ್ಟ್ ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಹೆಂಗ್ ಬರ್ತದೆ ಅಂತೇಳಿ. ಮೈಸೂರು ನಾಟಿಗೆ ನಮ್ಮ ಕೋಳಿಗೆ ಲೆಕ್ಕ ಮಾಡಿದ್ರೆ ಏನು ಚೇಂಜಸ್ ಬರಲ್ಲ ಸರ್. ಎರಡು ಒಂದೇ ಬಿಡು ಬರ್ತಾವೆ. ಮೈಸೂರು ನಾಟಿನ ಒಂದೇ, ಸೋನಾಲಿ ಎರಡು ಒಂದೇ. ಮೈಸೂರು ನಾಟಿಗೆ ಅಂದ್ರೆ ಏನಾಗತ್ತೆ ಅವ್ರು ಒಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ ಪಾಪ. ಈಗ ಅದು ಒಂದು ಬ್ರ್ಯಾಂಡು, ಲೋಕಲ್ ಬ್ರ್ಯಾಂಡ್, ಅದು ಲೋಕಲ್ ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ ಅವರು ಅದನ್ನು. ಈಗ ಅದನ್ನು ನಾವು ಸೋನಾಲಿ ಬ್ರ್ಯಾಂಡ್ ನಾವು ಇದ್ರಾಗ ಏನೋ ಹೆಸರು ಚೇಂಜ್ ಮಾಡೋಕ್ಕೆ ಬರಲ್ಲ. ನಾವು ಇದ್ರದ್ದೇನೋ ಹೆಸರು ಚೇಂಜ್ ಮಾಡಿದರೆ ನಾಳೆ ಕೋಳಿ ಸಾಕಿದವ್ರಿಗೆ, ಅನುಭವ ಇದ್ದವ್ರಿಗೆ, ಎಲ್ಲರೂ ಮೊದಲೆಲ್ಲ ಗೊತ್ತಿದ್ದವ್ರಿಗೆ ಹೇಳಿಬಿಡ್ತಾರೆ ಡೈರೆಕ್ಟಾಗಿ, ನೀ ಹೇಳಿದ ಬ್ರ್ಯಾಂಡ್ ಅಲ್ಲಪ್ಪ, ನೀ ಹೇಳಿದ ಹೆಸರಲ್ಲ, ಇದು ಹೆಸರು ಸೋನಾಲಿ ಅಂತ ಹೇಳಿಬಿಡ್ತಾರೆ ಜನ. ಸರ್ ಸೋನಾಲಿ ಹೆಚ್ಚು ಕಂಡು ಬರೋದು ಯಾವ ಕಡೆ ಸರ್? ಸರ್ ಸೋನಾಲಿ ಹೆಚ್ಚು ಬರೋದು ವೆಸ್ಟ್ ಬೆಂಗಾಲ್ ಬ್ರೀಡ್ ಸರ್. ಇದು ವೆಸ್ಟ್ ಬೆಂಗಾಲ್ ಬ್ರೀಡ್. ಅದು ಇದು ಬರೋದು ನಮ್ಮ ಕರ್ನಾಟಕದಾಗ ಜಾಸ್ತಿ ಐತೆ ಸರ್. ಈಗ ಅದು ಬೇರೆ ಯಾವ್ದು ಇಲ್ಲ. ಮಹಾರಾಷ್ಟ್ರದಾಗೆಲ್ಲ DP ಕ್ರಾಸ್ ಕಾವೇರಿ ಬರ್ತದೆ ಸರ್, ಸಹ್ಯಾದ್ರಿ ಬರ್ತೈತೆ. ಆಮೇಲೆ ತಮಿಳ್ನಾಡು ಬಂದ್ರೆಲ್ಲ ಅಸಿಲೆಲ್ಲ ಬರ್ತದೆ ಸರ್. ಅದು ಈಗ ನಮ್ಮ ಕರ್ನಾಟಕದಾಗ ಹೈಯೆಸ್ಟ್ ಜಾಸ್ತಿ ಸರ್ ಇದು ಸೋನಾಲಿ ಸರ್. ಇದು ನಮ್ಮ ಕರ್ನಾಟಕ ಹೈಯೆಸ್ಟ್ ಜಾಸ್ತಿ ಅಂತಂದ್ರೆ ಈ ಕಡೆ ದಾವಣಗೆರೆ, ಬಿಜಾಪುರ, ಗುಲ್ಬರ್ಗ, ಕೊಪ್ಪಳ, ಹಿಂಗೆ ಆಲ್ ಕರ್ನಾಟಕ ಎಲ್ಲ ಐತೆ ಸರ್. ಈಗ ಅದು ಜಾಸ್ತಿ ನಮ್ದು ಹೈಯೆಸ್ಟ್ ಸೇಲ್ ಇರೋದಂದ್ರೆ ಈ ಕಡೆ ಸರ್ ದಾವಣಗೆರೆ, ಚಿತ್ರದುರ್ಗ, ಹುಳಿಯಾರ, ಹೊಸದುರ್ಗ, ಹಾವೇರಿ ಎಲ್ಲ ಜಾಸ್ತಿ ಹೈಯೆಸ್ಟ್ ಸೇಲ್ ಐತೆ ಸರ್ ನಮ್ದು. ಈ ಕಡೆ ಬಿಜಾಪುರ, ಕೊಪ್ಪಳ ಕಡೆ ಒಂದು ಸ್ವಲ್ಪ ಕಡಿಮೆ ಐತೆ. ಯಾಕಂದ್ರೆ ಅಲ್ಲಿ ಪಾಪ ಸಾಕ್ತಾರೆ ಸರ್, ಅವ್ರು ಸೇಲಿಂಗ್ ಎಲ್ಲ ಪ್ರಾಬ್ಲಮ್ ಆಗಿಬಿಡ್ತದೆ ಅವ್ರಿಗೆ. ಅದಕ್ಕೆ ನಾನು ಹೇಳೋದು ಒಂದು ಸ್ವಲ್ಪ ಕಡಿಮೆ ತೊಗೊಂಡು ಮಾಡ್ರಿ ಅಂತ ಹೇಳ್ತಾನೆ ಆ ಕಡೆ ಜನಕ್ಕೆಲ್ಲ ರೀ. ಈ ಕಡೆ ಎಲ್ಲ ಸೇಲ್ ಜಾಸ್ತಿ ಆಗುತ್ತೆ. ಆಮೇಲೆ ಅವ್ರಿಗೆ ಫುಡ್ಡು ಸಿಗೋಲ್ಲ ಸರ್. ಸಿಟಿನೇ ಎಷ್ಟೋ ದೂರ ಇರುತ್ತೆ, ಫುಡ್ಡು ಇಲ್ಲ, ಆಮೇಲೆ ಕರೆಕ್ಟಾಗಿ ಮೆಡಿಸಿನ್ ಇಲ್ಲ. ಅವರಿಗೆಲ್ಲ ಸೇಲ್ ಕೋಳಿ ರೆಡಿ ಆದ್ರೆ ಸೇಲಿಂಗ್ ಇಲ್ಲ ಸರ್ ಆ ಕಡೆ. ಅದೇ ಒಂದು ಪ್ರಾಬ್ಲಮ್ ನಮ್ಮಲ್ಲಿ. ಆದರೆ ನಮ್ಗೆ ಎಷ್ಟು ಆಕತ್ತೆ ಸೇಲ್ ಮಾಡ್ತೇವೆ ಸರ್. ಮತ್ತು ಆಗ್ಲದಕ್ಕೆ ನಾವು ಏನು ಮಾಡೋಕ್ಕೆ ಬರೋಲ್ಲ ಸರ್. ಈಗ ನಮ್ಗೆ ಎಷ್ಟು ಕೈಲಿ ನಿಗುತ್ತೆ ನಾವು ಸೇಲ್ ಮಾಡ್ತೇವೆ, ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಸರ್ ಜನಕ್ಕೆ. ಅವ್ರು ಆದಷ್ಟು ಮಾಡ್ಕೋತಾರೆ ಸರ್. ಸರ್ ಈ ಲೋಕಲ್ ಹಳ್ಳಿ ಕಡೆ ಸಾಕಿದ್ರೆ ಅಲ್ಲಿ ಯಾವ ಥರ ಮಾರ್ಕೆಟಿಂಗ್ ಮಾಡ್ಬೋದು ಇದರ ಜನ? ಸರ್ ಹಳ್ಳಿ ಒಳಗೆ ಸಾಕಿರ್ತಾರಲ್ಲ ಸರ್, ಈಗ ಅವ್ರು ಏನು ಮಾಡಬೇಕು ಅಂದ್ರೆ ಅಲ್ಲೇ ಅವ್ರು ಲೋಕಲ್ ಮಾರ್ಕೆಟನ್ನೇ ಇರ್ತದೆ, ಅಲ್ಲೇ ರೆಡಿ ಮಾಡ್ಕೋಬೇಕು ಸರ್. ಅವ್ರು ಹೆಂಗೆ ರೆಡಿ ಮಾಡ್ಕೋಬೇಕಂತಂದ್ರೆ ಈ ಊರೊಳಗಿಂತ ಒಂದು 50 ರೂಪಾಯಿ 100 ರೂಪಾಯಿ ಕಡಿಮೆ ಕೊಡ್ಬೇಕು ಸರ್. ಅವರು ಕಡಿಮೆ ಕೊಟ್ಟು ಹುಲಿವಾರದ ಎಲ್ಲ ಟೇಸ್ಟ್ ಕೊಡ್ಬೇಕು ಸರ್. ಮೊದಲ ಕೋಳಿ ಬಲಿ ಮಟನ ನಾವು ವೇಟ್ ಮಾಡ್ಬೇಕು ಸರ್. ಅದನ್ನು ಹಂಗೆ 1 ತಿಂಗಳು 2-3 ತಿಂಗಳು ಕೋಳಿ ಕೊಟ್ಟರೆ ಮಟನು ಟೇಸ್ಟ್ ಇರಲ್ಲ ಸರ್. ಕೋಳಿ ಬಲಿಬೇಕು ಸರ್. 4ರಿಂದ 5 ತಿಂಗಳ ಕೋಳಿ ಬಲಿಬೇಕು, ಬಲದ ಥರ ಟೇಸ್ಟ್ ಬರ್ತದೆ ಸರ್. ಅದು ಅಂದರೆ ಅವಾಗ ಫ್ಯೂಚರ್ನಾಗ ನಾಟಿ ಕೋಳಿ ಸೇಮ್ ಒರಿಜಿನಲ್ ನಾಟಿ ಕೋಳಿ ತಿಂದಂಗೆ ಆಗುತ್ತೆ. ಅದು ಅವಾಗ ಕೊಟ್ಟರೆ ಕಸ್ಟಮರ್ ರಿಟರ್ನ್ 100% ಬರ್ತಾರೆ ಸರ್. ಒಳ್ಳೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಸಾಕಿದ್ರೆ ಸರ್ ಅದಕ್ಕೆ ಹೆಂಗೆ? ಮತ್ತು ನಿಮ್ಮದು ದೊಡ್ಡ ಪ್ರಮಾಣ ಅಂದ್ರೆ ಮಾರ್ಕೆಟ್ ನೋಡ್ಕೋಬೇಕು ಸರ್. ಅದಕ್ಕೆ ಮಾರ್ಕೆಟ್ ನೋಡ್ಕೊಳ್ಳಿ ಮಾಡಬಾರ್ದು ಸರ್ ಇದನ್ನು. ಯಾಕಂದ್ರೆ ನಾಳೆ ಸೇಲ್ ಲಾಸ್ಟ್ ಅಂತಿಮ ನಿರ್ಣಯ ಸೇಲ್ ಆದಾಗ ಇದರೆಲ್ಲ ಪರ್ಫೆಕ್ಟ್ ಗೊತ್ತಾಗತ್ತೆ ಸರ್. ಇದಕ್ಕೆ ಎನಿ ಟೈಮ್ ಅದು ಬಂದಂಥ ಟೈಮ್ದಾಗ ಸೇಲ್ ಆಗ್ತಾನೆ 4 ದುಡ್ಡು ಜಾಸ್ತಿ ಬರ್ತದೆ ಸರ್ ಇದಕ್ಕೆ. ಅದಕ್ಕೆ ಮಾರ್ಕೆಟ್ ನೋಡ್ಕೊಂಡು ಮಾಡ್ಬೇಕು ಸರ್ ಇದನ್ನು. ನಾವು ಆಲ್ ಓವರ್ ಕರ್ನಾಟಕ ನಾವು ರಿಟರ್ನ್ ಹೊಳೆ ತೊಗೋತೇವೆ ಅಂತ ಹೇಳ್ತಾವೆ ಅಂದ್ರೆ ನಾವು ಈ ಭಾಗೆಲ್ಲ ಜಾಸ್ತಿ ತೊಗೋತೇವೆ ಸರ್. ಹಾವೇರಿಯಿಂದ ಬೆಂಗಳೂರು ಆಯ್ತು, ಮೈಸೂರು, ಹಾಸನ ಮಾಡ ನಾವು ಸೇಲ್ ಮಾಡಿಸ್ತೇವೆ ಸರ್ ಈ ಕೋಳಿನ. ಆದರೆ ಈ ಕಡೆ ನಾನು ನೋಡಿ ಸರ್, ಈಗ ಯಾಕಂದರೆ ಗುಲ್ಬರ್ಗ, ಕೊಪ್ಪಳ ಈ ಭಾಗ, ಕೊಪ್ಪಳ ಸ್ವಲ್ಪ ಸೇಲ್ ಹಾಕ ಸರ್. ಬಿಜಾಪುರ ಬಂತು, ಕಲಬುರಗಿ ಬಂತಂದ್ರೆ ಒಂದು ಸ್ವಲ್ಪ ಮಾರ್ಕೆಟ್ ಟಪ್ ಹಾಕ ಸರ್ ಪಾಪ ಅವ್ರಿಗೆ. ಅವ್ರು ಮಾಡೋದು ನಾವು ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಿಂದ ಮಾಡ್ಕೊಂಡು ಹೋಗ್ಬೇಕು ಸರ್. ಈಗ ಅವ್ರ ಹತ್ರ ಒಮ್ಗೆ 1000 ಸಾಕಿ ಕೋಳಿ ಸೇಲ್ ಆಗ್ಬೇಕಂದ್ರೆ ಕಷ್ಟ ಆಕತ್ತೆ ಸರ್. ಅವ್ರು 500, 200 ಈ ಥರ ಮಾಡ್ಕೊಂಡು ಹೋದ್ರೆ 1000 ಒಳಗೆ ಮಾಡ್ಕೊಂಡ್ರೆ ಅವ್ರಿಗೆ ಗ್ರಿಪ್ ಸಿಗ್ತದೆ ಸರ್. ಅದು ಮಾಡ್ಕೊಂಡು ಹೋಗ್ಬೋದು ಸರ್. ಅದನ್ನು ಅನುಕೂಲ ಆಕತ್ತೆ. ಅದ್ರ ಕೆಲಸ ಕಡಿಮೆ ಸರ್. ಇದು ಪಾರ್ಟ್ ಆಫ್ ಜಾಬ್ ಅಂತ ಮಾಡೋದು. ಇದನ್ನು ಕಂಟಿನ್ಯೂ ನಾವು ಮಾಡ್ತಾನೆ ಅಂತಂದ್ರೆ ಆಗಲ್ಲ ಸರ್ ಇದನ್ನು. ಯಾಕಂದ್ರೆ ಮಾರ್ಕೆಟಿಗೆ ಕುಂತಿರೋದಲ್ಲಿ ಇನ್ನೂ
ಮಾರ್ಕೆಟ್ ಕುಂತ್ರು ಇದನ್ನು ಸೈಡ್ ಬಿಸ್ನೆಸ್ ಅಂತ ಮಾಡ್ಬೇಕು ಸರ್. ಕೆಲಸ ಕಡಿಮೆ ಅಲ್ಲ ಸರ್, 1 ತಾಸು ಕೆಲಸ, 1,000 ಮರಿಗೆ ಭಾಳ ಅಂದ್ರೆ 10 ತಾಸಿನ ಕೆಲಸ ಸರ್. ಮುಂಜಾನೆ ಬೆಳಗ್ಗೆ ಅರ್ಧ ತಾಸು, ಮುಂಜಾನೆ ಅರ್ಧ ತಾಸು, ಸಾಯಂಕಾಲ ಅರ್ಧ ತಾಸು. ಮನೆಗೆ ಯಾರಾದ್ರೂ ಹೆಣ್ಮಕ್ಳು ಮಾಡ್ಕೊಂಡು ಹೋಗ್ಬೋದು ಸರ್ ಇದನ್ನು. ಆದ್ರೆ ಅದಕ್ಕೆ ಪ್ರಿಪ್ರೇಷನ್ ಏನು ಮಾಡ್ಕೋಬೇಕು ಸರ್ ಮೊದಲೇ? ಸರ್ ನೀಟಾಗಿ ಫುಡ್ ಸರ, ಇದಕ್ಕೆ ಏನು ಹಾಕ್ಬೇಕಂದ್ರೆ ಫುಡ್ ಇದ್ರದೇ ಫುಡ್ ಬರ್ತದೆ ಸರ್. ನಾಟಿ ಕೋಳಿಗಾಗಿ ಫುಡ್ ರೆಡಿ ಮಾಡೋರು ಈಗ ನಾವು ಮೆಕ್ಕೆಜೋಳ ತಂದು ನುಚ್ಚು ಮಾಡಿ ಹಾಕಿದ್ರೆ ಒಂದೇ ಥರ ಫುಡ್ ಆಗುತ್ತೆ ಸರ್. ಅದಕ್ಕೆ ಬೇರೆ ಟಾನಿಕ್ ವಿಟಮಿನ್ ಏನು ಸಿಗೋಲ್ಲ ಅದ್ರೊಳಗೆ, ಪೌಷ್ಟಿಕಾಹಾರನೂ ಸಿಗೋಲ್ಲ. ಫುಡ್ ಒಳಗೆ ಏನು ಮಾಡ್ತಾರೆ ಸರ್, ಎಲ್ಲ ಥರನೂ ಮಿಕ್ಸ್ ಮಾಡಿ ಈ ಕಡಿಮೆ ರೇಟ್ನಾಗಿಂದ ಫುಡ್ ರೆಡಿ ಮಾಡ್ತಾರೆ ಸರ್. ಮೊದಲೆಲ್ಲ 2,000 ಇತ್ತು ಬೈದರ್ ಕೋಳಿದು, ಇದೆಲ್ಲ 1,400-1,450 ಫೀಡ್ ಸಿಗುತ್ತೆ ಸರ್ ಇದು ನಾಟಿ ಕೋಳಿದು. ನಾವು ಇದನ್ನೇ ಹಾಕಿದರೆ ನಾವು ಏನು ಮನ್ಯಾಗ ಮೆಕ್ಕೆಜೋಳ ರಾಗಿ ಸಜ್ಜೆ ಹಾಕಿರ್ತೀವಲ್ಲ, ವಿಕೋಲೆ ಲೆಕ್ಕ ಮಾಡಿದಾಗ ಅದೇ ಸೈಜ್ ರೊಕ್ಕ ಅಲ್ಲೇ ಬಂದಿರ್ತದೆ ಸರ್. ಅದು ಅಂದರೆ ಅದನ್ನು ಹಾಕಕ್ಕೆ ನಾವು ಇದನ್ನು ಮಾಡ್ಬೇಕು. ಫುಡ್ಡಿಂದ ಆಯ್ತು ಮತ್ತೇನು ರೆಡಿ ಮಾಡ್ಕೊ ಸರ್? ಫುಡ್ ಇಂಪಾರ್ಟೆಂಟ್ ಅಲ್ಲ ಸರ್ ಇದ್ರಾಗ. ಜನನ ಅದನ್ನೇ ನಾವು ಮೆಕ್ಕೆಜೋಳ ಹಾಕ್ತೇವ್ರಿ, ನಾವು ರಾಗಿ ಹಾಕ್ತೇವೆ, ಸಜ್ಜೆ ಹಾಕ್ತೇವೆ ಅಂತ ಹೇಳ್ತಾರೋ. ಈಗ ಅವ್ರಿಗೆ ನಾವು ಏನು ಮಾಡಕ್ ಬರಲ್ಲ ಸರ್, ನಾವು ಹಾಕ್ಬೇಡ ಅಂತ ಹೇಳ್ತೇವೆ ಸರ್. ಲಾಸ್ಟ್ ಅದ ಎಲ್ಲ ರೆಡಿ ಆಗ್ತದಲ್ಲ ಸರ್, 4 ತಿಂಗಳು 5 ತಿಂಗಳು ಕೋಳಿ ಆದ್ಮೇಲೆ ವಿಡಿಯೋ ಕಳಿಸ್ತಾರೋ ಸರ್, ನಮ್ಮ ಕೋಳಿಗೆ ಥರ ಬರುತ್ತೆ ಅಂತ. ಆ ಕೋಳಿ ರೆಡಿ ಚೆನ್ನಾಗಿ ಬಂದಿರೋದನ್ನ ಇಲ್ಲ. ಅವಾಗ ನಾವು ಹೇಳ್ತೇವೆ ಇಲ್ಲ ನಾ ಕೋಳಿ ಚೆನ್ನಾಗಿ ಬಂದು ಅಂತ ಕೈ ಅವ್ರ ಮನಸ್ಸು ಒಂಥರ ಆಗಿಬಿಡುತ್ತೆ. ಯಾಕೆ ಕಸ್ಟಮರಿಗೆ ನಾವೆಲ್ಲ ಕೆಟ್ಟಾಗ್ಬಿಡ್ತೇವೆ ಆ ಟೈಮ್ದಾಗ. ಏನು ಮರೆಯ ಕೋಳಿ ಕೊಡತ್ನಾಗ ಒಂದು ಮಾತಾಡಿದ್ರು, ಸೇಲಿಂಗ್ ಟೈಮ್ದಾಗ ಒಂದು ಮಾತಾಡ್ತಾರೆ, ಹಿಂಗೆಲ್ಲ ಮಾತಾಡ್ತಾರೆ. ಅವರೇ ನೀಟಾಗಿ ಕೋಳಿ ಬೆಳೆಸಿದ್ರೆ ಅಂದ್ರೆ ನಾವು ಒಯ್ಯೋದಿಲ್ಲ ಅಂತಂದ್ರೆ ಇನ್ನೊಬ್ಬರಾದ್ರೂ ಒಯ್ತಾರೆ. ಹೆಂಗ ನಾ ಕೋಳಿ ಕೇಳಿದ್ರೆ ಕೋಳಿ ಏನೈತಿ ರೇಟ್ ಹೇಳಪ್ಪ ಅಂತ ಹೇಳ್ತಾರೆ. ಹಂಗೆ ಕೋಳಿ ಬೆಳೆಸೋದು ನಾ ರೈತರಿಗೆ ಹೇಳ್ತಾನೆ ರೀ. ಯಾಕಂದ್ರೆ ಅವ್ರು ಯಾಕಂದ್ರೆ ಕಸ್ಟಮರ್ ಜಾಗದಾಗ ಒಯ್ಯುವಂಥ ಕಸ್ಟಮರ್ ಜಾಗದಾಗ ನಿಂತು ಮಾಲಕರು ಮಾತಾಡ್ಬೇಕು. ಆ ಮಾಲ್ ಚೆನ್ನಾಗೈತೆ ಇಲ್ಲ ಅವ್ರು ನೋಡ್ಕೋಬೇಕು. ಅದನ್ನು ನೋಡಿದರೆ ಹೌದು ಎಲ್ಲ ಗೊತ್ತಾಗತ್ತೆ ಅಣ್ಣ. ಅದು ಈಗ ನಾವು ಎಲ್ಲ ಹೇಳ್ತೇವೆ ಇಲ್ಲ ನೀವು ಬೆಳೆಸ್ರಿ ಚೆಂದಾಗಿ ನೀಟಾಗಿ ಲಾಭ ಆಕತ್ತೆ ಅಂತೆಲ್ಲ ಹೇಳ್ತೇವೆ. ಅದ್ರಾಗ 100ಕ್ಕೆ ಒಂದು 20-30% ಚೆನ್ನಾಗಿ ಬೆಳೆಸ್ತಾರಣ್ಣ. 100ಕ್ಕೆ ಅದ್ರಾಗ ಒಂದು 20-30% ಏನೂ ಬೆಳೆಸಲ್ಲ. ಒಂದು 50% ಮಧ್ಯಮವಾಗಿ ಬೆಳೆಸ್ತಾರೆ, ಎಲ್ಲ ಮಾಡ್ತಾರೋ ಅವರೇ ಕರೆಕ್ಟ್ ಗೊತ್ತಿದ್ದಾರೆ ಮಾಡ್ಕೊಂತ ಸರ್. 100 ಮಂದಿ ಅದ್ರಾಗ ಒಂದು 20-30% ಸಕ್ಸಸ್ ಆಕಾರಣ ಇದ್ರಾಗ. ಫೇಲ್ಯೂರ್ಗೆ ಏನು ಕಾರಣ ಇರ್ಬೋದು? ಫೇಲ್ಯೂರ್ ಕಾರಣ ಇದೇ ಒಂದೇ ಸರ್, ಫುಡ್ ನೀಟಾಗಿ ಹಾಕೋದಿಲ್ಲ, ಮೇಂಟೈನ್ ನೀಟಾಗಿ ಮಾಡಲ್ಲ, ಬೇಜವಾಬ್ದಾರಿ ಮಾಡ್ತಾರೆ. ಇದಕ್ಕೆ ತಿನ್ಸಿರೋ ದುಡ್ಡು ಎಷ್ಟು ವಾಪಸ್ ಬರ್ತೈತೆ, ಬರೋದಿಲ್ಲ. ತಿನ್ಸಾಕತ್ತೇವೆ ದುಡ್ಡೇ ಬರೋಲ್ಲ. ಆ ಕೋಳಿ ಸಾಕಿ ಒಂದಿನ, ಒಂದು ವಾರ, 8 ದಿನ, ತಿಂಗಳಾಗಿರ್ತೈತಿ, ಸೋತ್ ಬಿಡ್ತಾರೆ. ಫುಡ್ ಹಾಕೋಕ್ಕಾಗೋದಿಲ್ಲ. ಜೋಶ್ನ್ಯಾಗ ಮಾಡ್ತಾರೆ. ಮೊದಲು 500 ತೆಗೆದು ಜಾಗದಾಗ 1,000 ತೆಗೆದ್ರೆ 1,000ದಾಗ 2,000 3,000 ಕೇಳ್ತಾರೆ. ನಾವು ಇಲ್ಲ ಅಂದರೂ ಒತ್ತಾಯ ಮಾಡಿ ತೊಗೋತಾರೆ ಅವರು. ತೊಗೊಂಡ್ರೆ ನಾವಂತೀ ಸರಿ ವ್ಯಾಪಾರ ಕೊಡಬೇಕಾಗ್ತತೆ. ಇಲ್ಲ ಅಂದ್ರೆ ಅದೊಂದು ಸೊಕ್ಕ ಏನು ಸೊಕ್ಕ ನಾವು ಮರಿ ಕೇಳಿದಷ್ಟು ಕೊಡಲ್ಲ ಅಂತ ಹೇಳ್ತಾರೆ. ಬೇರೆ ಯಾರಿಗೋ ಫೋನ್ ಹಚ್ಚಾರ ಅವ್ರು 1,000 ಸರ್ 1,500 ತಗೋರಿ 2,000 ಅಂತ ಹೇಳ್ತಾರೆ. ಈಗ ಅವ್ರು ಅಂಥವ್ರಿಗೆ ಒಳ್ಳೆಯರಾಗ್ಬಿಡ್ತಾರೆ ಅವರು. ನಾವು ಕೇಳಿದಷ್ಟು ಮರಿ ಕೊಟ್ಟರು ಅಂತೇಳಿ. ನಾಳೆ ಅಂತಿಮವಾಗಿ ಅದನ್ನು ಬೆಳೆಸ್ಬೇಕಲ್ಲ ಸರ್, ಕಷ್ಟ ಹೆಂಗೈತಿ. ಈಗ ನಾವು 1 ಲಕ್ಷ ಕೊಟ್ಟು ಮರಿ ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ ಸರ್, ನಾಳೆ ಅದಕ್ಕೆ 3-4 ಲಕ್ಷ ಹಾಕಿ ಬೆಳೆಸ್ಬೇಕಲ್ಲ, ಅದು ಇಂಪಾರ್ಟೆಂಟ್ ಐತಲ್ಲ. ಆಮ್ಯಾಗ ಫುಡ್ ಹಾಕ್ಬೇಕಂದ್ರೆ ಅಲ್ಲಿ ಮಠ ಏನು ತರೋದು, ಈ ಫುಡ್ ಏನು ಮಾಡಿ ತಿನ್ನಾಗತ್ತಾ, ಇವು ದುಡ್ಡು ವಾಪಸ್ ಬರಲ್ಲ, ಹಾಕಿ ಏನಾರ ಮೆಕ್ಕೆಜೋಳ ಹಾಕಿ ರಾಗಿ ಹಾಕಿ ಸಜ್ಜೆ ಹಾಕಂತೇಳಿ ಏನೋ ಒಂದು ಫುಡ್ ಹಾಕಿಸಿ ಕೈ ಸುಟ್ಕೊಂಡ್ಬಿಡ್ತಾರೆ ಸರ್ ಅವರು. ಒಟ್ಟು ತಮ್ಮದಲ್ಲಿ ಹೊಲದಲ್ಲಿ ಏನು ಬೆಳೆದಾರೆ ಅದೆಲ್ಲ ಹೊರಗೆ ಬಿಡ್ತಾರೆ ಸರ್. ನಾ ಏನು ಹೇಳ್ತಾನೆ, ಫುಡ್ಡನ್ನ ಮೇಂಟೈನ್ ಮಾಡಿರಿ. ಒಂದು ಬ್ಯಾಚ್ ನಿಮ್ಮ ತಲೆ ಒಳಗೆ ಮೇಂಟೈನ್ ಮಾಡಿರಿ, ನೀವು ಟ್ಯಾಲಿ ಮಾಡಿರಿ. ಇಲ್ಲ ಇವ್ರು ಹೇಳಿದ್ ಕರೆಕ್ಟ್ ಐತೆ, ಇವ್ರು ನಾವು ಮಾಡಿದ್ ಕರೆಕ್ಟ್ ಐತೆ. ಈಗ ಹೊರಗೆ ಬಿಡ್ತಾರೆ ಸರ್, ಅವ್ರು ಹೊರಗೆ ಬಿಡ್ಬೇಕು ನ್ಯಾಚುರಲ್ ಇಲ್ಲ ಅಂತ ಹೇಳ್ತಲ್ಲ. ಒಳಗೆ ಫುಡ್ಡು ನೀರು ಸ್ಟಾಕ್ ಇಡ್ಬೇಕು ಸರ್. ಕೋಳಿನ ಹೊರಗೆ ಬಿಟ್ಟು ಮೇಯ್ತಾರೆ, ಅದು ಎಷ್ಟು ಸ್ಟಾಕ್ ಎಷ್ಟು ಫುಡ್ ಇರ್ತೈತಲ್ಲ ಅಷ್ಟು ಕಡಿಮೆ ಫುಡ್ ತಿಂತದೆ ಸರ್. ಅದು ನಾವು ಬಿಟ್ಟು ಮುಂಜಾನೆ ಒಂದು 2 ಚೀಲ ಹಾಕಿದ್ದೀವಿ, ಸಂಜೆಗೆ 1 ಚೀಲ ಹಾಕಿದ್ದೀವಿ, ಮುಂಜಾನೆ ಅದೆಲ್ಲ ಇಲ್ಲ ಸರ್. ಅದೇನು ಫೀಡರ್ ಇರ್ತಾವಲ್ಲ ತುಂಬಿಟ್ಬಿಟ್ಟು ಅದು ಎಷ್ಟು ಬೇಕು ಅಷ್ಟೇ 4 ಕಾಳು ತಿಂತದೆ, ಅಡ್ಡಾಡ್ತದೆ ಸರ್. ನಾವು ಬಿಟ್ಟು ಫುಡ್ ಹಾಕಿದ್ವಿ ಅಂದ್ರೆ ಏನು ಮಾಡ್ತಾರೆ, ಎದೆ ಅಂತ ಜಾಸ್ತಿ ತಿಂದ ಲೋಡ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಅವು ಇನ್ನೊಂದಷ್ಟು ಚಿಕ್ಕ ಮರಿಗೆಲ್ಲ ಫುಡ್ ಸಿಗಲಂಗೆ ಮಾಡಿ ಅದನ್ನು ಕುಕ್ತಾವಲ್ಲ, ಅವು ಅನ್ ಸೈಜ್ ಆಗ್ಬಿಡ್ತಾವೆ ಸರ್. ಇವೆಲ್ಲ ಪ್ರಾಬ್ಲಮ್. ಫುಡ್ಡು ನೀರು ಮಾತ್ರ ಸಫಿಷಿಯೆಂಟಾಗಿ ಗಾಳಿ ಬೆಳಕು ಕೊಟ್ಟರೆ ಸರ್, ಕೋಳಿದು ಏನು ಮೈನಸ್ ಇಲ್ಲ. ಮಾಡ್ತಾನೆ ಅವ್ರಿಗೆ. ನಾ ದುಡಿತೇನಂತ ಈ ಕೋಳಿ ಬಿಸ್ನೆಸ್ಗೆ ಬಂದ್ರೆ ಸರ್, ದುಡ್ಡು ಇನ್ನೂ ಮಟ್ಟ ಯಾರು ಫೇಲ್ ಆಗಿಲ್ಲ. ನಾ ಮಾಡ್ತಾನ, ದುಡಿತೀನಿ, ಅದು ನೋಡ್ತಾನೆ ಏನಕ್ಕತ್ತೆ ಅಂತ ಯಾರು ಬಂದಾರಲ್ಲ ಅಣ್ಣ, ಅವರೆಲ್ಲ ನಾನು ರೊಕ್ಕ ತೊಗೊಂಡು ಬಿಸ್ನೆಸ್ ಮಾಡಕ್ಕೆ ಬಂದಾರೆ, ಯಾರು ಸಕ್ಸಸ್ ಆಗಿಲ್ಲ, ಎಲ್ಲ ಫೇಲ್ ಆಗ್ಯಾರ. ಅದು ಜೀರೋದಿಂದ ಯಾರು ಬರ್ತಾರೆ ನೋಡ, ಅವ್ರು ಇನ್ನೂ ಮಟ್ಟ ಯಾರೂ ಫೇಲ್ ಆಗಿಲ್ಲ ಅಣ್ಣ ಇದ್ರೊಳಗೆ. ಜೀರೋದಿಂದ ಇದು ಕೋಳಿದ್ರೆ ಜೀರೋದಿಂದ ಬರ್ಬೇಕಣ್ಣ. ಜೀರೋ ಅಂದ್ರೆ ಏನು 1 ರೂಪಾಯಿ ಇಲ್ದಂಗೆ ಅಂತ ಹೇಳ್ತಿಲ್ಲ ನಾನು. ದುಡ್ಡು ನಾನು 3,000 ತೊಗೋತೇನೆ, 4,000 ತೊಗೋತೇನೆ, 5,000 ತೊಗೋತೇನೆ ಮರಿ ಯಾರು ಬಂದಾರೆ ಇನ್ನೂ ಮಟ್ಟ ಹೊಳ್ ರಿಟರ್ನ್ ಮರಿ ತೊಗೊಂಡ್ರೆ ಫೇಲ್ ಆಗ್ಯಾರಣ್ಣ ಅವರು. ಅಷ್ಟೇ ನಾವು 100, 200, 300, 500 ಏನು 1000 ಒಳಗೆ ಬಂದಾರಲ್ಲಣ್ಣ, ಅವ್ರ ಈ ಕೋಳಿ ಬಿಟ್ಟು ಬೇರೆ ಕೆಲಸ ಮಾಡ್ಕೊಂತ ಈ ಕೋಳಿದ್ ಯಾರು ಮಾಡ್ಯಾರಣ್ಣ, ಅವ್ರು ಇನ್ನೂ ಮಾಡೋ ಒಬ್ಬರು ಕೈ ಸುಟ್ಕೊಂತಾರಣ್ಣ, ಎಲ್ಲರೂ ಚಲೋನ ಆಗ್ಯಾರಣ್ಣ ಅವರು. ಯಾಕಂದ್ರೆ ಕೋಳಿ ಮ್ಯಾಗ ಅವಲಂಬನೆ ಆಗಿರೋದಿಲ್ಲಣ್ಣ ಅವ್ರು. ಬೇರೆದವ್ರು ಪಗಾರ ಬರ್ತೈತಿ, ಕೆಲಸ ಮಾಡ್ತಿರ್ತಾರೆ. ಕೋಳಿಗೆ ಒಂದು ಸೈಡ್ ದುಡ್ಡು ಹಾಕಿದ್ದು ಒಂದು ಸೈಡ್ ಬಂತು ಅಂದ್ರೆ ಅವಾಗ ಖುಷಿ ಆಗ್ತಾರೆ. ಸೈಡ್ ಏನೋ ಮಾಡಿದ್ದೀವಿ, ನಮ್ಮ ದುಡ್ಡು ಬಂತು, ಸ್ವಲ್ಪ ಬಂಡವಾಳ ಹಾಕಿದ್ದು, ಅದನ್ನು ನಮ್ಮ ಲಾಭ ಬಂದು ಖುಷಿ ಇರ್ತಾರೆ. ಕೆಲಸ ಬಿಟ್ಟು ಈ ಕೋಳಿದ ಬೆನ್ನು ಹತ್ತಿದ್ರೆ ಅಂದ್ರೆ ಪಗಾರ ಅವ್ರು ತಿಂಗಳಿಗೆ 10,000 ಬಿದ್ದರೂ ಉಳ್ದಂಗೆ ಆಗೋಲ್ಲ, 15,000 ಬಿದ್ದರೂ ಪಗಾರ ಉಳ್ದಂಗೆ ಆಗೋಲ್ಲ, ಏನು ಉಳಿಲ್ಲ ಅಂತಾರೆ. ಹಿಂಗೆ ಮಾಡಿಬಿಡ್ತಾರೆ. ಹೊರಗೆ ಹೋದ್ರೆ ಅವ್ರಿಗೆ ಪಗಾರ 300 ಬಿಟ್ಟು ಒಂದು 500 ಪಗಾರ ಕೊಡೋಲ್ಲ. ಇಲ್ಲಿ ತಾವ ಬಿಸ್ನೆಸ್ ಮಾಡ್ತಾನೆ ಲೆಕ್ಕ ಹಾಕ್ತಾರೆ, ನಂಗೆ 15,000 ಬೇಕು, 20,000 ಬೇಕು, ಮೈಂಡ್ ಸೆಟ್ ಕುಂತು ಬಿಡ್ತೈತಿ. ಹಿಂಗಾಗತ್ತೆ. ಹಂಗೆಲ್ಲ ಲೆಕ್ಕ ಹಾಕಬಾರ್ದು ಇದಕ್ಕೆ.